ಹಾಯ್ ಎವ್ರಿವನ್. ಎಲ್ಲರೂ ಕೇಳ್ತಾ ಇದ್ರಿ ತಮ್ ರೂಲ್ ಏನು ಅಂತ. ತಮ್ ರೂಲ್ ಅಂದರೆ ಒಂದು ಬೇಸಿಕ್ ರೋಲ್ ಇರುತ್ತೆ, ಅದನ್ನು ತಮ್ ರೂಲ್ ಅಂತ ಯೂಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ರೂಲು. ಫಾರ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ 30-40 ಸೈಟಲ್ಲಿ ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕಟ್ಟೋದಾದರೆ ರೆಗ್ಯುಲರಾಗಿ ಸ್ಟ್ರಕ್ಚರ್ ಡೀಟೇಲ್ ಕೊಡ್ತಾರೆ. 4x4 ಅರ್ತ್ ವರ್ಕು, ಡೆಪ್ತು 5 ಫೀಟ್ ಇರ್ತದೆ. 4x4 + 5 ಫೀಟ್ ಆ ಥರ ಒಂದು ಫುಟ್ಟಿಂಗ್ ಸೈಜ್ ಕೊಡ್ತಾರೆ. ಆಲ್ಮೋಸ್ಟ್ ಅದು ಒಂದೇ ಸಾಯಿಲ್ ಕಂಡೀಷನ್ ಇದ್ದರೆ ಅದು ಸ್ಟ್ಯಾಂಡರ್ಡ್ ಬಂದೇ ಬರುತ್ತೆ. ಅದಕ್ಕೆ ತಮ್ ರೂಲ್ ಅಂತ ಕರೀತಾರೆ. ಬೈ ಚಾನ್ಸ್ ಸಾಯಿಲ್ ಟೆಸ್ಟ್ ಮಾಡಿ ನಮಗೆ ಏನೇನೋ ಸಾಯಿಲ್ ಕಂಡೀಷನ್ ಡಿಫ್ರೆನ್ಸ್ ಇದ್ದರೆ ಮಾತ್ರ ನಮಗೆ ಡೆಪ್ತ್ ಜಾಸ್ತಿ ಬರುತ್ತೆ. ಸೈಜ್ ಮಾತ್ರ ಅಷ್ಟೇ ಇರುತ್ತೆ, 4x4 ಸ್ಟ್ಯಾಂಡರ್ಡ್ 5 ಫೀಟ್ ಡೆಪ್ತ್ ಇರುತ್ತೆ. ಆ ಥರ ಎಲ್ಲದರಲ್ಲೂ ತಮ್ ರೂಲ್ ಇದೆ. ನಾವು ಸ್ಟೀಲ್ ಕಟ್ಟೋಕ್ಕೂ ತಮ್ ರೂಲ್ ಬರುತ್ತೆ. ಕಾಲಮ್ ಸೈಜು, ಫುಟ್ಟಿಂಗ್ ಸೈಜ್ ಇವನ್ ಸ್ಟ್ಯಾಂಡರ್ಡ್ ಬಂದು 4x4 × 2 ಫೀಟ್ ಹೈಟ್ ಆ ಥರ ಫುಟ್ಟಿಂಗ್ ಬರುತ್ತೆ. ಆಮೇಲೆ ಕಾಲಮ್ ಸೈಜು, ಸೊ ರಾಡ್ಸು, ಎವ್ರಿಥಿಂಗ್. ಇವನ್ ರೂಫಲ್ಲಿ ಕಂಬಿ ಕಟ್ಟಬೇಕಾದ್ರೂ ನಮಗೆ ತಮ್ ರೂಲಲ್ಲಿ ಮಾಡ್ಬೋದು. ಮೋಸ್ಟ್ ಆಫ್ ದ ಥಿಂಗ್ ಇದನ್ನೆಲ್ಲ ಮೇಸ್ತ್ರಿಗಳು ಮಾಡ್ತಾರೆ. ಮಾಮೂಲಿ ಇಂಜಿನಿಯರ್ಸ್ ಹತ್ರ ಹೋದರೆ ನಿಮಗೆ ಸ್ಟ್ರಕ್ಚರಲ್ ಡೀಟೇಲ್ ಇರುತ್ತೆ, ಅದ್ರ ಪ್ರಕಾರನೇ ಡೀಟೇಲ್ ಪ್ರಕಾರ ಕೆಲಸ ಮಾಡಿ ಫಿನಿಶ್ ಮಾಡ್ಬೋದು. ಅಥವಾ ಯಾರು ಹಂಗೆ ಮೇಸ್ತ್ರಿ ಕಡೆ ಮಾಡಿಸ್ತೀವಿ ಅಂದರೆ ಈ ಥರದ್ದು ತಮ್ಮ ರೂಲ್ಗಳನ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.